ಹಾಯ್ ಎಲ್ಲರಿಗೂ. ನಾನಿವತ್ತು ಕೆಂಪಕ್ಕಿಯಿಂದ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ನೀವು 3 ಟೈಪಲ್ಲಿ ದೋಸೆನ ಹಾಕ್ಕೊಳ್ಬೋದು. ಮೊದಲಿಗೆ 3 ಕಪ್ ಕೆಂಪಕ್ಕಿಯನ್ನು ತಗೊಳ್ಬೇಕು. ಅದಕ್ಕೆ ಹಾಫ್ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಮತ್ತು ಅದಕ್ಕೆ 1/4 ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ನಷ್ಟು ಪುಟಾಣಿ ಬೇಳೆನ ಸೇರಿಸ್ಕೊಳ್ಬೇಕು. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮನೇಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು. ಸ್ವಲ್ಪ ಅದಕ್ಕೆ ಮೆಂತ್ಯೆಯನ್ನು ಹಾಕ್ಕೊಳ್ಬೇಕು. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನೆನೆ ಹಾಕಬೇಕು. ಬೇಕಾದಷ್ಟು ಫುಲ್ಲು ನೆನೆಯುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೆನೆದಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಅದು. ಫುಲ್ಲು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಅಂದರೆ 7ರಿಂದ 8 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ನೀವು ಬೆಳಗ್ಗೆ ನೆನೆಸ್ಕೊಂಡ್ರೆ ಅಂದರೆ ಈವ್ನಿಂಗು ಅದನ್ನು ತಗೊಳ್ಬೋದು. ಅಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ನೀವು ಹೆಚ್ಚಿಟ್ಟುಕೊಂಡಿರೋ ಸೌತೆಕಾಯಿ ಅಥವಾ ಮೊಗೆಕಾಯಿ ಯಾವುದನ್ನಾದರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಸ್ವಲ್ಪ ಇದು ಯಾಕೆ ಹಾಕೋದು ಅಂದರೆ ತುಂಬ ಟೇಸ್ಟ್ ಬರೋದಕ್ಕೆ ಮತ್ತು ಕ್ರಿಸ್ಪಿಯಾಗಿ ದೋಸೆ ಏಳೋದಕ್ಕೆ ಹಾಕ್ಕೊಳ್ಬೇಕು. ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ ಫುಲ್ ಓವರ್ನೈಟ್ ರಾತ್ರಿಯೆಲ್ಲ ಅದನ್ನು ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹಾಗೆ ಬಿಡಬೇಕು. ನೋಡಿ, ಈ ಥರ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹಾಗೆ ಬಿಡಬೇಕು ಬೆಳಗ್ಗೆವರೆಗೂ. ಬೆಳಗ್ಗೆ ನೋಡಿದಾಗ ಇದು ಈ ಥರ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಬೇಕು. ಯಾವುದೇ ಥರ ಸೋಡಾನೋ ಈನೋನೋ ಅದು ಯಾವುದೂ ಹಾಕಬೇಕಾಗಿಲ್ಲ. ರಾತ್ರಿಯೆಲ್ಲ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಹದ ಬಂದಿರುತ್ತೆ. ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ತವಾಕ್ಕೆ, ಇದು ನಾವು ಚುಟ್ಟಿ ಅಂತ ಹೇಳ್ತೀವಿ, ಎಣ್ಣೆ ತಿಕ್ಕೋದಕ್ಕೆ ಈ ಥರ ಬಾಳೆ ಎಲೆ ಒಣಸ್ಕೊಂಡು ಮಾಡಿರೋದು. ಇದಕ್ಕೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ತವಾಕಾದ್ಮೇಲೆ ಈ ಥರ ಹಾಕ್ಕೊಳ್ಬೇಕು ದೋಸೆನ. ಇದನ್ನು ನಾವು ತೆಳ್ಳೆವು ಅಂತ ಹೇಳ್ತೀವಿ ಇದಕ್ಕೆ. ಈ ಟೈಪ್ ಹಾಕ್ಕೊಂಡ್ರೆ ಇದು ಒಂಥರದ ದೋಸೆ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಥರ ದೋಸೆಯನ್ನು ಹಾಕ್ಕೊಳ್ಬೋದು. ಇವಾಗ ಮತ್ತು ಅದೇ ಥರ ಸೇಮ್ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಶೀಟು ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ದೋಸೆ ಮಾಡೋ ಶೀಟ್ ಅಂತ ಹೇಳಿದರೆ ಸಿಲಿಕಾನ್ದು ಸಿಗುತ್ತೆ. ಇದನ್ನು ನಾವು ಕಟ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಕೊಳ್ಬೋದು. ಇದಿಲ್ಲ ಅಂದ್ರೂ ನಾವು ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿಕೊಂಡು ಕೂಡ ಈ ಥರ ತೆಳ್ಳೆವನ್ನು ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿ ಕೂಡ. ಹಾಗೆ ಇದು ಇನ್ನೊಂದು ಟೈಪಲ್ಲಿ ದೋಸೆ ಹಾಕ್ಕೊಳ್ಳೋದು. ಮಧ್ಯದಲ್ಲಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ಟೈಪ್ ಮಾಡೋದಕ್ಕೆ. ಈ ಥರ ದೋಸೆ ನಾವು ಮಸಾಲ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಈ ಥರ ಕೂಡ ದೋಸೆಯನ್ನು ಹಾಕ್ಕೊಳ್ಬೋದು. ಸೇಮ್ ಬ್ಯಾಟರಲ್ಲಿ 2-3 ಟೈಪ್ಸ್ ದೋಸೆಗಳನ್ನು ಹಾಕ್ಕೊಳ್ಬೋದು. ಎಣ್ಣೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಈ ಟೈಪ್ ಕೂಡ ನಾವು ಅದೇ ಹಿಟ್ಟಿಂದ ಮಾಡ್ಕೊಳ್ಬೋದು. ಇದನ್ನು ನೀವು ಪಲ್ಯನೋ ಅದರ ಜೊತೆ ಬಾಜಿನೋ ಯಾವುದ್ರ ಜೊತೆ ಆದರೂ ತಿಂದ್ಕೊಳ್ಬೋದು. ಆಮೇಲೆ ಇದು ಸೆಟ್ ದೋಸೆ ಟೈಪು. ಸೆಟ್ ದೋಸೆ ಥರ ದಪ್ಪ ದೋಸೆಯನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೋಸೆಗಳನ್ನ ಹಾಕ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.